ಗುರುಜಿ, ಈಗ ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ಇವತ್ತು ಯಾವ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ ನೀವು? ಶಿವಂ ವಾಸ್ತು ಅಲ್ಲೇ ವಿಶೇಷವಾದ ಮಾಹಿತಿಯನ್ನ ಕೊಡ್ತೀನಿ. ಏನದು ಅನ್ನಕ್ಕೆ ಮೊದಲು ಶಿವನ್ನ ವಾಸ್ತು ಪುರುಷನ್ನ ಸ್ವಾಗತಿಸ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಶಿವಂ ವಾಸ್ತುಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಏನು ವಿಶೇಷ ಅಂದರೆ, ಒಂದು ಸಲ ಜಗತ್ತಲ್ಲಿ ವಾಸ್ತು ಪುರುಷನು ಯಾವತ್ತು ನೆಲೆಸಿರ್ತಾನೋ ವಾಸ್ತವ್ಯವನ್ನ ಪರಿಪೂರ್ಣವಾಗಿ ಹೂಡ್ತಾನೆ. ಅವನೆಲ್ಲಿರ್ತಾನೋ ಅಲ್ಲಿ ಸಾಕ್ಷಾತ್ ಶಿವನು ನೆಲೆಸಿರ್ತಾನೆ. ಶಿವನು ಬಂದ ಮೇಲೆ ವಿಶೇಷವಾಗಿರ್ತಕ್ಕಂಥ ಅವನ ಗಣಗಳು, ಅವನ ವಂಶಗಳು, ಅವನಲ್ಲಿರ್ತಕ್ಕಂಥ ಸರ್ವಶಕ್ತಿಗಳನ್ನು ಭೂಲೋಕಕ್ಕೆ ತರ್ತಾನೆ. ಕ್ಷೇತ್ರ ಮಹಿಮೆ ಇದ್ದ ಹಾಗೆ ಆ ಶಕ್ತಿ ಸ್ಥಳಕ್ಕೆ ವಿಶೇಷವಾಗಿ ಜಗನ್ಮಾತೆ ಆಹ್ವಾನಿಸ್ತಾಳೆ. ಅದೇ ರೀತಿ ಅಲ್ಲಿ ವಾಸ್ತವ್ಯ ಸರಿಯಿಲ್ಲ, ಒಂದು ದೇಹ ಸಾಯ್ತಾ ಇದೆ ಎಂದ ಪಕ್ಷದಲ್ಲಿ ಆ ದೇಹದಿಂದ ಆತ್ಮಗಳೆಲ್ಲ ಹೇಳ್ತಾ ಹೋಗುತ್ತೆ. ಒಂದೊಂದು ಅಂಗಗಳಲ್ಲೂ ಭಗವಂತ ನೆಲೆಸಿರ್ತಾನೆ. ಇಂಥ ಒಂದು ಶಿವಂ ವಾಸ್ತುವಲ್ಲಿ ದೇಹದಲ್ಲೂ ವಾಸ್ತವ್ಯ ಹೂಡಿರ್ತಾನೆ ಭಗವಂತ. ಯದ್ಭಾವಂ ತದ್ಭವತಿ, ಭಗವಂತ ಅಲ್ಲೇ ನೆಲೆಸಿರ್ತಾನೆ. ಹಾಗೆ ಒಂದೊಂದು ಸಮಯಕ್ಕೆ ಒಂದೊಂದು ದೇವರುಗಳು, ಆಯ್ತು ಇವನ್ ಟೈಮ್ ಹೋಯ್ತು, ಹೊರಡೋಣ ನಡಿಯಪ್ಪ ಅಂತ ಹೇಳಿ ಹೊರಡ್ತಾ ಹೋಗ್ತಾನೆ. ಕೈಯಿಂದ ಹೊರಡ್ತಾನೆ, ನರಗಳಿಂದ ಹೊರಡ್ತಾನೆ. ಆಗ ಸ್ಟ್ರೋಕ್ ಒಂದ್ ಕಡೆ, ಹಾರ್ಟ್ ಭಾಗದಲ್ಲಿ ಕೂತ್ಕೊಂಡಿರ್ತಾನೆ ಲಕ್ಷ್ಮೀನಾರಾಯಣ, ಅಲ್ಲಿ ಪ್ರಾಣದೇವರಾಗಿರೋ ಆಂಜನೇಯನೇ ಸ್ವತಃ ಕೂತಿರ್ತಾನೆ ಪ್ರಾಣವನ್ನೇ ತೆಗೆದುಕೊಂಡು ಹೋಗ್ಬೇಕಾದ್ರೆ. ಇಂತಿಂಥ ಸಮಯಕ್ಕೆ ಇಂತಿಂಥದ್ದು ನಡಿಲೇಬೇಕು. ಕಾಲಾಯ ತಸ್ಮೈ ನಮಃ ಅಂತ ಕಾಲಚಕ್ರವನ್ನು ತಿರುಗಿಸೇ ಬಿಡ್ತಾನೆ ಭಗವಂತ. ಹಾಗೆ ಮಾಧ್ಯಮ ಲೋಕದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬ ಮನುಷ್ಯನೂ ಇವತ್ತಿನವರೆಗೂ ಜಗತ್ತಲ್ಲಿ ರೆವಲ್ಯೂಷನ್ ಆಗಿದ್ದೇ ಬ್ರಹ್ಮಾಂಡ ಗುರುಗಳಿಂದ. ಇಂಥ ಒಂದು ಜಗತ್ತಲ್ಲಿ ಬೆಳಗಿನ ಜಾವದ ಪ್ರಾತಃ ಕಾಲದಲ್ಲಿ ಆ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಆಧ್ಯಾತ್ಮಿಕ ಧರ್ಮ ಸಂಸ್ಕಾರಗಳು, ಸನಾತನ ಧರ್ಮ ಮೌಲ್ಯಗಳನ್ನು ಎತ್ತಿ ಹಿಡಿದಿರತಕ್ಕಂಥದ್ದೇ ಧರ್ಮ ಮಾರ್ಗ, ಜಗನ್ಮಾತೆ ಕೃಪಾ ಕಟಾಕ್ಷ. ಇನ್ನ ಮೇಲೆ ಯಥಾ ಸತ ಅಂದ್ರೆ ಸ್ತಥಾ ಯಥಾ ಪ್ರಥ ಅಂತ, ಆ ಪ್ರಥವಾಗಿರ್ತಕ್ಕಂಥ ಸ್ತಥಾ ಯಥ ರಾಜ ಪ್ರಥ. ನೋಡಿ, ಪ್ರಥ ಅಂತಕ್ಕಂಥದ್ದು ಆತ್ಮ ಅಂತ, ತಥಾ ಯಥಾ ಅಂದ್ರೆ ಯಥಸ್ಥಾನಕ್ಕೆ ಪಲ್ಲಟನ, ಸ್ಥಾನ ಪಲ್ಲಟನವಾಗ್ತಾ ಹೋಗುತ್ತೆ. ಜೀವನದಲ್ಲಿ ಈ ಸ್ಥಾನ ಪಲ್ಲಟನ ಎಲ್ಲಿವರೆಗೂ ಅಂದರೆ, ನಾವು ಆ ಲೋಕ ಕಲ್ಯಾಣಾರ್ಥವಾಗಿ ಜಗನ್ಮಾತೆ ಅಷ್ಟಾದಶಭುಜ ದುರ್ಗಾಲಕ್ಷ್ಮಿ, ಸಂಪೂರ್ಣ ವರಮಹಾಲಕ್ಷ್ಮಿ ಈ ಲೋಕಕ್ಕೆ ವಿಶೇಷವಾಗಿ ಕೊನೆಯ ಅವಧಿಯಲ್ಲಿ ನವದುರ್ಗಾ ಸಮೇತವಾಗಿ ಸಪ್ತ ಋಷಿಗಳ ಮಂಡಲಾಕಾರದಲ್ಲಿ ಇವತ್ತಿಗೂ ನವನಾಗ ಕ್ಷೇತ್ರದಲ್ಲಿ ನೆಲೆಸಿರತಕ್ಕಂಥ ಬಾಪಗ್ರಾಮ ಕ್ಷೇತ್ರ. ಇಲ್ಲಿ ಮುನಿ ಸಂಚಾರದ ಮುಖಾಂತರವಾಗಿ ಬಂದಿರತಕ್ಕಂಥ ನಾವು ಗೊತ್ತೇ ಇಲ್ಲದೆ ನಮ್ಮಲ್ಲೂ ಬರೆದಿರತಕ್ಕಂಥದ್ದೇನು ಅಂದರೆ, ನೀನು ಈ ಸ್ಥಳದಲ್ಲೇ ಇರಬೇಕು ಅಂತ. ಆಶ್ರಮ ನಿವಾಸಿಗಳಾಗಿರತಕ್ಕಂಥ ನಾವುಗಳು ಎಲ್ಲೋ ಕಾಲವನ್ನು ಕಳೀತಾ ಇದ್ದ ಸಮಯದಲ್ಲಿ ಇವತ್ತಿಗೆ ಆ ಲೋಕಕ್ಕೆ ಮತ್ತೆ ಪಯಣ. ಅದಕ್ಕೆ ನೀವು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಇದೇ ರೀತಿಯಾಗಿ ಇಷ್ಟು ವರ್ಷ ದೈವಾನುಗ್ರಹ ಭಕ್ತಪ್ರಿಯರಾಗಿರ್ತಕ್ಕಂಥ ವಿಚಾರಗಳು, ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥವರು, ಇದೇ ಕಾಲಾಯ ತಸ್ಮೈ ನಮಃ ಕಾಲ ಹೊರಟಾಗೆ ನಾವು ಹೊರಟಾಗ ನೀವುಗಳು ಅದೇ ರೀತಿಯಲ್ಲಿ ಯಾರ್ಯಾರು ಬರ್ತಿರೋ ಸರ್ವದಾ ಸುಸ್ವಾಗತ, ಯಾರ್ಯಾರು ಬರಲಿಲ್ವೋ ಕರ್ಮ ಇನ್ನೂ ಕಳೆದಿಲ್ಲ ಅಂತ. ಅದೇ ಮೇ 22ರ ನಂತರ ನೋಡಿ, ಲೋಕ ಕಲ್ಯಾಣಕ್ಕಾಗಿ ಜಗತ್ತಲ್ಲಿ ಸಾಕ್ಷಾತ್ ನಾರಾಯಣಿ ಹುಟ್ಟು ಬಂದಿದ್ದಾಳೆ ಕರ್ನಾಟಕದಲ್ಲಿ ಅಂತ ಹೇಳಿದ್ನಲ್ಲ, ಹಾಗೆ ಆ ಪುಟ್ಟ ಬಾಲಕಿಯ ವಿಶೇಷ ಜಗತ್ತಿಗೆ ಗೊತ್ತಾಗತ್ತೆ. ಅಪರಾವತಾರವನ್ನು ಹೊಂದಿರತಕ್ಕಂಥ ಸೂರ್ಯನಾರಾಯಣ ತೇಜಸ್ಸು ಇನ್ನಷ್ಟು ಹೆಚ್ಚಾಗತ್ತೆ, ಜನ ಮೃತ್ಯು ಮತ್ತಷ್ಟು ಹೆಚ್ಚಾಗತ್ತೆ. ಆಗ ಗೊತ್ತಾಗತ್ತೆ ಜಗತ್ತಿಗೆ, ಅಯ್ಯೋ ಅವ್ರು ಹೇಳಿದಾಗ ನಾವು ಕೇಳಿಲ್ಲ, ಈಗೋ ಬರ್ತೀವಿ ಅಂತ. ಆ ಸಮಯಕ್ಕೆ ಬರೋಷ್ಟರಲ್ಲಿ ಟ್ರೈನ್ ಹೋದ ಮೇಲೆ ಟಿಕೆಟ್ ತಗೊಂಡು ಪ್ರಯೋಜನವೇ ಇಲ್ಲ. ಅದಕ್ಕೆ ಜಗತ್ತಿಗೆ ಯಾವತ್ತು ತಿಳ್ಕೊಳ್ಳಿ, ಧರ್ಮೋ ರಕ್ಷತಿ ರಕ್ಷಿತ ಅಂದು, ಧರ್ಮೋ ರಕ್ಷಿತಿ ರಕ್ಷಿತ ಇಂದು, ಧರ್ಮೋ ರಕ್ಷತಿ ರಕ್ಷಿತ ಎಂದೆಂದು ಅಂತ ಹೇಳಿ ಕೃಷ್ಣ ಪರಮಾತ್ಮನ ಮತ್ತೆ ಅಪರಾವತಾರ ಸಾಕ್ಷಾತ್ ಗಾಂಧಾರಿ ದೇವಿಯ ಪ್ರತಿಷ್ಠಾಪನೆ ಇದೇ ಲೋಕ ಕಲ್ಯಾಣಾರ್ಥವಾಗಿ. ಗಾಂಧಾರಿ ನಂತರ ಕೃಷ್ಣ ಪರಮಾತ್ಮನ ಜ್ಞಾಪಕ ಶಕ್ತಿ, ಅದೇ ನಿಕುಂಬಲ ಯಾಗ. ಆ ಪಂಚೇಂದ್ರಿಯಗಳಲ್ಲಿ ಪಂಚಭೂತಗಳ ಶಕ್ತಿಗಳ ಮುಖಾಂತರವಾಗಿ ನಿಮಗೆಲ್ಲ ಗೋಚರವಾಗುವ ಶಿವಂ ವಾಸ್ತುವಲ್ಲಿ ಆ ವಾಸ್ತವ್ಯವನ್ನು ಹೂಡಿರೋದೇ ಕಾಡಿನ ಮಧ್ಯದಲ್ಲಿ ನಾವುಗಳು. ಅದಕ್ಕೆ ನೀವು ಯಾರ್ಯಾರು ಕಾಡಿಗೆ ಬರ್ತಿರೋ ನೀವುಗಳು ಆ ಶ್ರಮವನ್ನು ಬಿಟ್ಟಾಗ ಆಶ್ರಮಕ್ಕೆ ಸೇರ್ತೀರ, ಆಶ್ರಮವನ್ನು ಸೇರಿದಾಗ ಪ್ರತಿಯೊಬ್ಬರು ನೋಂದಣಿ ಆಗ್ತೀರ. ಜಗತ್ತು ಜೀವನ ಧರ್ಮದಲ್ಲಿ ಎಲ್ಲಿ ಇರಬೇಕು, ಏನಾಗಬೇಕು ಅನ್ನೋ ಹುಡುಕ್ತಾಟವನ್ನ ಅಲ್ಲಿಗೆ ಫುಲ್ ಸ್ಟಾಪ್. ಕಷ್ಟಕ್ಕೆ ಎಲ್ಲ ಕತ್ತಲು ಜೀವನದ ಬೆಳಕಿನ ಹತ್ತ. ಅದಕ್ಕೆ ನಾವು ಯಾರಿಗೂ ಯಾವ ಕಾಲಕ್ಕೂ ಇದುವರ ತನಕ ಬನ್ನಿ ಬನ್ನಿ ಅಂತ ಹೇಳಲೂ ಇಲ್ಲ. ಈಗೋ ದೇವಿ ಕಾರ್ಯಕ್ಕೆ ಹೊರಡ್ತೀವಿ, ಆ ಸಮಯಕ್ಕೆ ನಿಮ್ಮೆಲ್ಲರ ಆಗಮನ ಇದೇ ಸತ್ಯವಾಕ್ಯ. ಅಂದಿನ ಸಮಯಕ್ಕೆ ಲೋಕವೆಲ್ಲ ರಕ್ಷಣೆ ಯಾರಿಗೆ? ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಕೃಪಾ ಕಟಾಕ್ಷ. ಅದಕ್ಕೆ ಎಂದು ನಡೆಯತ್ತೋ ಭದ್ರಾ ನದಿ
ಸುಭದ್ರವಾಗಿ ಹರಿತಾ ಹೋಗ್ತಕ್ಕಂಥದ್ದು ಗೋದಾವರಿ ಸಂಗಮ ಆಗುತ್ತೆ. ಗೋದಾವರಿ ಎಲ್ಲಿ ಹೋಗುತ್ತೆ ಅಂದರೆ ಸಾಕ್ಷಾತ್ ವಿಜಯವಾಡ ಕನಕದುರ್ಗಮ್ಮ ಮೂಗುಬಟ್ಟಕ್ಕೆ ಸೋಕಿದಾಗ ಅಲ್ಲಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ತುಂಗಾ ಭದ್ರಾ ಎರಡೂ ಸಂಗಮವಾಗಿ ಹೋಗಿ ಸೇರ್ತಕ್ಕಂಥದ್ದು ಆಂಧ್ರ ಪ್ರಾಂತಕ್ಕೆ. ಅಲ್ಲಿ ಸಾಕ್ಷಾತ್ ಶ್ರೀಶೈಲ ಮಲ್ಲಿಕಾರ್ಜುನನ ಅಪರಾವತಾರವನ್ನು ಹೊಂದಿರತಕ್ಕಂಥ ಮಲ್ಲಿಕಾರ್ಜುನ ಸಮೇತ ಭ್ರಮರಾಂಬಿಕೆಗೆ ರುದ್ರ ತಾಂಡವನ್ನಾಡ್ತಾರೆ. ಅಘೋರವಾಗಿರ್ತಕ್ಕಂಥ ಕಲಿಯುಗ ಸತ್ಯುಗಕ್ಕೆ ಕಾಲಿಡೋ ಸಮಯಕ್ಕೆ ನಾನಾ ಜನಗಳು, ಎಷ್ಟೋ ಜನಗಳು ಜಾತಿ 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 ಅಂತ ಒದ್ದಾಡೋರೆಲ್ಲರ ಮೃತ್ಯು ಖಂಡಿತ. ಯಾರ್ಯಾರು ದೌರ್ಜನ್ಯ ಮಾಡ್ತಾರೋ ಖಂಡಿತವಾಗ್ಲೂ ಹೋಗ್ತಾರೆ. ಇದೆಲ್ಲ ಹೋದ ನಂತರ ಉಳಿಯೋದು ಯಾರು ಅಂದರೆ ಮೊಸಳೆಯ ಅವತಾರದಲ್ಲಿ ಸಾಕ್ಷಾತ್ ಸರಸ್ವತಿ. 3 ದಿನಗಳ ಕಾಲ ವಿಶೇಷವಾಗಿರ್ತಕ್ಕಂಥದ್ದು ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆ ಮುಖಾಂತರವಾಗಿ ಶ್ರೀಶೈಲ ಮಲ್ಲಿಕಾರ್ಜುನ ಪೀಠದಲ್ಲಿ. ಅಲ್ಲಿಂದ ಶಕ್ತಿ ವ್ಯಾಪವಾಗತ್ತೆ, ಸರ್ವಶಕ್ತಿಗಳು ರಕ್ಷಣೆ ಮಾಡುತ್ತೆ. ಮೈಸೂರು ಚಾಮುಂಡೇಶ್ವರಿಗೆ ಪೂರ್ಣ ಶಕ್ತಿ ಬರುತ್ತೆ. ಈ ಬಿಂಬವು ಎಲ್ಲಿ ಬರುತ್ತೆ, ಯಾವ ಸಮಯಕ್ಕೆ ಬರುತ್ತೆ, ನೀವೆಲ್ಲ ಏನು ಮಾಡಬೇಕು, ಆಶ್ರಮದ ಹತ್ರ ಬಂದಾಗ ಪೂರ್ಣ ಮಾಹಿತಿ. ಕಾಯ್ತಾ ಇರಿ, ಬಂದು